ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ದೇವರ ಮಾತು ಮುತ್ತಿನಂಥದ್ದು. ದೇವರ ಮಾತನ್ನು ನಾವು ಹೃದಯದಲ್ಲಿ ನಂಬಿಕೆಯಿಂದ ದಿನ ದಿನವೂ ನಂಬಿಕೆ ನಮ್ಮ ಹೃದಯದಲ್ಲಿ ಬಲಗೊಳ್ಳಬೇಕು. ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ದಿನ ದಿನವೂ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ನನ್ನ ಪಾತ್ರೆಯಾಗಿ ನಡ್ಕೋಬೇಕು, ಶಕ್ತಿ ಬೇಕು. ಹಾಲನ್ನು ಕುಡಿದ್ರೆ ಸ್ವಲ್ಪ ಶಕ್ತಿ, ಊಟವನ್ನು ಮಾಡಿದರೆ ಸ್ವಲ್ಪ ಶಕ್ತಿ, ಮಾಂಸವನ್ನು ತಿಂದರೆ ಸ್ವಲ್ಪ ಶಕ್ತಿ. ಈ ಎಲ್ಲ ಸ್ವಲ್ಪಕ್ಕಂಥ ಶಕ್ತಿ ಆತ್ಮೀಯ ಆಹಾರವನ್ನು ತಿಂದರೆ, ವಾಕ್ಯವನ್ನು ತಿಂದರೆ, ವಾಕ್ಯದಿಂದ ನೀನು ಬಲಗೊಳ್ಳಿದ್ರೆ, ವಾಕ್ಯದಿಂದ ನೀನು ಸಿಹಿಯಾದ ನುಡಿಯಲ್ಲಿ ಸತ್ಯವನ್ನುವಾಗಿ ನೀನು ಮುಂದಕ್ಕೆ ನಡ್ಕೊಂಡ್ರೆ ನಿನಗೆ ದೇವರು ಪ್ರೀತಿ ಗೊತ್ತಾಗುತ್ತೆ. ದೇವರ ಪ್ರೀತಿಯಿಂದ ನೀನು ಮುಂದಕ್ಕೆ ಹೋಗಬೇಕು. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 8ನೇ ವಚನದಲ್ಲಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ದೇವರ ಭಯವು ನಿನಗಿರಬೇಕು. ಯೇಸು ಕ್ರಿಸ್ತನಲ್ಲಿ ನೀನು ಪ್ರೀತಿಯಾಗಿ ನೀನು ನಡ್ಕೊಳ್ಬೇಕು, ಆಜ್ಞೆಗಳನ್ನು ನಡೆಸಬೇಕು. ದೇವರ ಭಯವು ನಿನಗೆ ಬೇಕು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಪರಿಶುದ್ಧವಾಗಿ ನೀನು ನಡ್ಕೋಬೇಕಂತಂದು ನಿನಗಿದೆ, ಆದರೆ ನಡ್ಕೊಳಕ್ಕಾಗಲ್ಲ. ತಿಳುವಳಿಕೆ ಬೇಕಲ್ವಾ? ನಾನಿದು ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಈಗಿರಬೇಕು ಅಂತ ನೀನು ದೇವರ ಮಾತಲ್ಲಿ ನೀನು ನೆಲೆಗೊಂಡಿದ್ರೆ ತಾನೇ, ಅರೆ ದೇವರ ಆಜ್ಞೆ ಇದೆ, ಈಗ ನಡಿಬೇಕಂದ್ರೆ ಏನು ಮಾಡಬೇಕು ಅಂತ ದೇವರ ಮೇಲೆ ನಿನ್ನ ಭಾರವನ್ನು ಹಾಕಿದಾಗ ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಪರಿಶುದ್ಧನ ತಿಳುವಳಿಕೆ, ಪರಿಶುದ್ಧವಾಗಿ ಜೀವಿಸಬೇಕು ಅಂತ ತಿಳುವಳಿಕೆ ಇದ್ದರೆ ತಾನೇ ನಿನಗೆ ವಿವೇಕವು ಬರಬೇಕು. ಅಂದರೆ ಜ್ಞಾನ ಬೇಕು. ಅಂದರೆ ದೇವರನ್ನು ಕೇಳಬೇಕು, ದೇವರೇ ನಾನು ಮುಂದಕ್ಕೆ ನಡಿಬೇಕು, ಏನು ಮಾಡಬೇಕು? ದೇವರೇ ನನ್ನನ್ನು ಬಲಗೊಳಿಸು, ದೇವರೇ ನನ್ನನ್ನು ಮುಂದಕ್ಕೆ ನಡೆಸು. ದೇವರು ಎಲ್ಲ ಭಾರವನ್ನು ನೀವು ದೇವರ ಮೇಲೆ ಹಾಕಿದರೆ, ನಂಬಿಕೆಯಿಂದ ಇದ್ದರೆ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಿನ್ನನ್ನು ಪ್ರೀತಿಸಿ ಪ್ರೇಮದಿಂದ ನಡೆಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಯೆಹೋವನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ನಿತ್ಯವೂ ಆತನ ದರ್ಶನವನ್ಕಾಗಿ ನಾವು ನೋಡ್ಬೇಕಂತೆ, ಎದುರು ನೋಡ್ಬೇಕಂತೆ. ದೇವರೇ ನನಗೆ ದರ್ಶನ ಕೊಡಪ್ಪ, ನನ್ನೊಳಗೆ ಮಾತಾಡಪ್ಪ, ನಿನ್ನ ಬಲವನ್ನು ನನಗೆ ಕೊಡಪ್ಪ ಅಂತ ಆಶ್ರಯಿಸಬೇಕಂತೆ. ದೇವರ ಸಮಯ ಕೊಡಬೇಕು. ದೇವರಲ್ಲಿ ನಾವು ವಿಶೇಷವಾದ ನಂಬಿಕೆಯಿಂದ ಕಾದ್ಕೊಂಡಿರಬೇಕು. ದೇವರು ನಮ್ಮ ಹೃದಯದಲ್ಲಿದ್ದಾರೆ, ಅದನ್ನು ನೀನು ತಿಳ್ಕೊಂಡ್ರೆ ತಾನೇ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಬಲಗೊಳಿಸ್ತಾ ಇದ್ದಾರೆ. ನೀನು ಆಶ್ರಯಿಸ್ತೀಯಾ? ಪ್ರಾರ್ಥನೆ ಮಾಡ್ಕೊಳ್ಳಂತಂದೆ. ನಿಮಗೆ ಸ್ತೋತ್ರ, ಕೋಟಿ 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 ಸ್ತೋತ್ರ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಕೊಡ್ತಾ ಇದ್ದೀವಿ ತಂದೆ. ಆಮೆನ್.